ಹೆಲೋ ಫ್ರೆಂಡ್ಸ್, ನಾನಿವತ್ತು ವ್ಲಾಗ್ನ ಹಾಸ್ಪಿಟಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಏನೋಪ್ಪ ಗೊತ್ತಿಲ್ಲ, ನಿನ್ನೆ ನೈಟ್ 10 ಗಂಟೆ ಅನ್ನೋ ಹಂಗೆ ನಮ್ಮ ಪಾಪುಗೆ ಜ್ವರ ಸ್ಟಾರ್ಟ್ ಆಯಿತು. ಅದಾದಮೇಲೆ ಒಂದು 11 ಗಂಟೆ 12 ಗಂಟೆ ಹೀಗೆ ಟೈಮ್ ಕಳೀತಾ ಸಿಕ್ಕಾಬಟ್ಟೆ ಜ್ವರ ಜಾಸ್ತಿ ಆಗೋಯಿತು. ಹೇಳಬೇಕು ಅಂದರೆ ಅವಳಿಗೆ ನಾವು ಈ ಮಂತ್ಲಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ತಿದ್ವಲ್ಲ, ಅಂದರೆ 1.5 ಮಂತ್ 2.5 ಮಂತ್ 3.5 ಮಂತು, ಆವಾಗಲೇ ಅವಳಿಗೆ ಒಂದು ಸ್ವಲ್ಪನೂ ಜ್ವರ ಬರ್ತಿರ್ಲಿಲ್ಲ. ಎಲ್ಲೋ ಲೈಟಾಗಿ ಬಿಸಿ ಆಗ್ತಿತ್ತು, ಆಮೇಲೆ ಅದಾಗದೆ ಕಡಿಮೆ ಆಗಿಬಿಡ್ತಾ ಇತ್ತು. ಬಟ್ ಈ ಸರಿ ಏನೋಪ್ಪ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಡ್ತು. ಮತ್ತು ಮಾಮೂಲಿಯಾಗಿ ಒಂದು ಜ್ವರದ್ದು ಒಂದು ಸಿರಪ್ ಇತ್ತು, ನೈಟ್ ಹಾಕಿದ್ವಿ, ಬಟ್ ಅವಳು ಕುಡಿಲಿಲ್ಲ, ಎಲ್ಲದೂ ಕೂಡ ವಾಮಿಟ್ ಮಾಡಿಬಿಟ್ಲು. ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ. ಮತ್ತು ನಾವಿವತ್ತು MCHಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಈ ಕೇರ್ ನಗರಲ್ಲಿ ಮಾಲೇಗೌಡ ಶಾಪು ಮತ್ತು ಸುನಿಲ್ ಡಾಕ್ಟರು, ಇನ್ನೂ ಒಂದೆರಡು ಪ್ರೈವೇಟ್ ಕ್ಲಿನಿಕ್ಸ್ ಇದೆಯಲ್ಲ, ಇಲ್ಲಿಗೆಲ್ಲ ಹೋಗಿದ್ವಿ. ನಮ್ಮ ಸಿರಿಗೆ ಒಂದು ಜಾಸ್ತಿ ಫೀವರ್ ಬಂದುಬಿಟ್ಟಿತ್ತು ಯಾವುದೋ ಒಂದು ಟೈಮಲ್ಲಿ. ಆವಾಗ ಇಲ್ಲೆಲ್ಲ ತೋರಿಸಿದ್ರು ಕೂಡ ಎಷ್ಟು ಖರ್ಚು ಮಾಡಿದ್ರು ಕೂಡ ಕಡಿಮೆನೇ ಆಗಿರಲಿಲ್ಲ. ಬಟ್ ಇಲ್ಲಿಗೆ ಒಂದು ಸರಿ ಬಂದ್ವಿ, ಆವಾಗ ಕಡಿಮೆ ಆಗಿತ್ತು ನನಗೆ. ಆವಾಗಿಂದ ನಮ್ಮ ಇಬ್ಬರು ಪಾಪುಗಳಿಗೂ ಕೂಡ ಇಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿನೇ ನಾವು MCHಗೆ ಬರ್ತೀವಿ. ಬೇರೆ ಕಡೆ ಹೋಗೋದು ಇವಾಗ ಕಡಿಮೆನೇ. ಆಲ್ಮೋಸ್ಟ್ ಇಲ್ಲಿ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಮಾತ್ರ ಮಾಲೇಗೌಡ ಶಾಪ್ಗೆ ಹೋಗ್ತೀವಿ. ಸೊ ನೋಡಿ, ಇವಾಗ ಬೆಳಗ್ಗೆ ಒಂದು 10 ಗಂಟೆ ಮೇಲೆ ಬರ್ತಾರೆ ಅಂತ ಹೇಳಿದ್ರು. ನಾವು ಒಂದು 9:30 9:45 ಬಂದಿದ್ವಿ. ಸೊ ಬಂದು ತೋರಿಸ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಸಿರಿ ವೆಯ್ಟ್ ಚೆಕ್ ಮಾಡ್ಸೋಣ ಅಂತ ನಿಲ್ಲಿಸಿದ್ವಾ. ಸೊ ಅಲ್ಲಿ ಒಂದು 15 kg ತೋರಿಸ್ತಾ ಇತ್ತು. ಬಟ್ ನನಗೆ ಗೊತ್ತಿಲ್ಲ ಮಿಷಿನ್ ಸರಿಗಿತ್ತೋ ಇಲ್ವೋ ಅಂತ. ಯಾಕೆ ಅಂದರೆ ಆಲ್ಮೋಸ್ಟ್ ನಾವು ಅವಳಿಗೆ ಲಾಸ್ಟ್ ಸರಿ ಎಲ್ಲ ವೆಯ್ಟ್ ಚೆಕ್ ಮಾಡಿಸಿದಾಗ ಒಂದು 11, 12, 13 ಈ ರೀತಿಯೇ ಇರ್ತಿದ್ಲು. ಬಟ್ ಯಾವಾಗ ಇಷ್ಟೊಂದು 15 kg ಆದ್ಲು ಅನ್ನೋದು ಏನೋ ಒಂಥರ ಡೌಟ್ ಅನ್ನಿಸ್ತು ನನಗೆ. ಅವಳೇನಷ್ಟು ಅದೆಷ್ಟು ಬೇಗ ವೆಯ್ಟ್ ಜಾಸ್ತಿ ಆಗಿದ್ದಾಳ ಅಥವಾ ಮಿಷಿನೇ ಸರಿಗೆ ವರ್ಕ್ ಆಗ್ತಿಲ್ವಾ ಅನಿಸ್ತು ನನಗೆ. ಸರಿಗೆ ಗೊತ್ತಿಲ್ಲ. ಡಾಕ್ಟ್ರೇ, ನೀವೇ ಡಾಕ್ಟ್ರಲ್ಲಿ ಒಂದು ಸ್ವಲ್ಪ ನಮ್ಮ ಪಾಪಗೆ ನೋಡಿದ್ರಿ ಏನಾಗಿದೆ ಅಂತ. ಏನಾಗಿದೆ? ಎಲ್ಲಿ ನೋಡ್ಕೊಂಡು ಟೆಸ್ಟ್ ಮಾಡ್ತಿದ್ದೀರಾ ನೀವು? ಏನಾಗಿದೆ? ಏನಾಗಿದೆ ಡಾಕ್ಟ್ರೇ? ಕೈ ತಣ್ಣಗಿದೆ, ಬಾಡಿ ಬೆಚ್ಚಗಿದೆ. ಏನಾಗಿದೆ? ಈ ಕಡೆ ನೋಡಿ ಡಾಕ್ಟ್ರೇ, ನಮ್ಮ ಕಡೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಡಾಕ್ಟ್ರೇ. ಅಷ್ಟು ಚಿಕ್ಕ ಪಾಪುಗೆ ಯಾರಾದ್ರೂ ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟ್ರೇ? ನೀವು ಯಾವ ಸೀಮೆ ಡಾಕ್ಟರು? ಈ ಕಡೆ ತೋರಿಸಿ, ಯಾರು ನಿಮ್ಮನ್ನ ಡಾಕ್ಟರ್ ಅಂತಿದ್ದು? ಈ ಕಡೆ ನಿಂತ್ಕೊಂಡು ಮಾತಾಡಿ ಡಾಕ್ಟ್ರೇ. ತಗೊಳ್ಳಿ, ಬರ್ಕೊಡಿ. ಈ ಡಾಕ್ಟ್ರಿಗೆ ಏನೂ ಗೊತ್ತಾಗಲ್ಲ, ಪೆದ್ದ ಡಾಕ್ಟ್ರು, ನಾವೇ ಹೇಳ್ಕೊಡ್ಬೇಕಲ್ಲನೂ. ಹಾಂ, ಕೊಡಿ. ಓಕೆ ಡಾಕ್ಟ್ರೇ. ಒಂದು 10:30 ಅನ್ನೋಂಗೆ ಡಾಕ್ಟ್ರು ಬಂದರು, ತೋರಿಸಿದ್ವಿ. ಸಿರಪ್ ಬಂದು ನಾನು ನಿನ್ನೆ ನೈಟ್ ಹಾಕಿದ್ನಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ ಅಂದರು. ಅದ್ರ ಜೊತೆಗೆ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟರು. ಸೊ ಅದನ್ನು ತೊಗೊಂಡು ಬರ್ತಾಯಿದ್ದೆ. ಹಾಗೆ ಬರುವಾಗ ನಮ್ಮ ಸಿರಿ ಬರುವಾಗಲೇ ಹೇಳ್ತಾ ಇದ್ಲು, ಅಲ್ಲಿ ನನಗೆ ಜ್ಯೂಸ್ ಬೇಕು ತೊಗೊಡಿ ಅಂತ ಹೇಳ್ಬಿಟ್ಟು. ಫಸ್ಟು ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋಣ, ಮತ್ತೆ ಆ ಕಡೆಯಿಂದ ಬರೋಣ ಅಂತ ಹೇಳಿದೆ. ಸರಿ, ಬಂದಾದಮೇಲೆ ಅವಳು ಹೊಟ್ಟೆ ಹಸ್ವಾಯ್ತೈತೆ, ನಾನು ಇಡ್ಲಿ ತಿನ್ನಬೇಕು ಅಂತ ಹೇಳಿದ್ಲು. ಸೊ ಅಲ್ಲಿ ಒಂದು ಹೋಟೆಲ್ ಇದೆಯಲ್ಲ ನೋಡಿ, ಸೊ ಅಲ್ಲಿಗೆ ಹೋಗೋಣ ಬಾ ಅಂದರೆ, ಅಲ್ಲಿ ಬೇಡ ಚೆನ್ನಾಗಿಲ್ಲ, ಅಲ್ಲಿ ಚಿಕ್ಕ ಹೋಟ್ಲು, ದೊಡ್ಡ ಹೋಟ್ಲಿಗೆ ಹೋಗೋಣ ಬಾಬಾ ಅಂತ ಹಿಂಗೆ ಒಂದು ಡವ್ ಮಾಡಿದ್ಲು ಒಂದಷ್ಟೊತ್ತು. ಸದ್ಯಕ್ಕೆ ನಮಗೆ ಬೇರೆ ಕಡೆ ಇವಾಗ ಹೋಗೋದಕ್ಕೆ ಆಗಲ್ಲ, ಬೇರೆ ದಾರಿ ಇಲ್ಲದೆ, ಸರಿ ಬಿಡಿ ಆಯಿತು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಬೆಳಗ್ಗೆ ಒಂದು 11 ಗಂಟೆ ಆಗಿತ್ತು ಅಷ್ಟೇ ಅಲ್ವಾ ಅಲ್ಲಿ. ಸೊ ಅವಳು ಇಡ್ಲಿ ಬೇಕು ಅಂತ ಕೇಳ್ತಾ ಇದ್ಲು. ಇಡ್ಲಿ ಸಿಗಲಿಲ್ಲ ಅಲ್ಲಿ, ದೋಸೆ ಇದೆ ಮತ್ತು ಬೇರೆ ರೈಸ್ ಈ ಥರದ್ದು ಐತೆ ಅಂತ ಹೇಳ್ಬಿಟ್ಟು ಅಲ್ಲಿ ತಿನ್ನಲೇ ಇಲ್ಲ, ಕ್ಯಾನ್ಸಲ್ ಆಗೋಯ್ತು. ಸರಿ, ನನಗೂ ಒಳ್ಳೇದಾಯಿತು, ಇಲ್ಲಿ ತಿನ್ನೋದು ಬೇಡ ಅಂದ್ಕೊಂಡೆ ನಾನು. ಸೊ ಅದಾದಮೇಲೆ ಇನ್ನು ಇಲ್ಲಿ ನಂದಿನಿ ಹತ್ರ ಏನಾದರೂ ಜ್ಯೂಸ್ ಬೇಕು ಅಂತ ಹೇಳ್ತಿದ್ಲಲ್ಲ, ಸೊ ಅದನ್ನೊಂದು ಬಾದಾಮ್ ಹಾಲು ತೊಗೊಂಡು ಬಂದ್ವಿ ಅಷ್ಟೇ. ಇನ್ನು ಅದಾದಮೇಲೆ ನಮ್ಮ ಪಾಪುಗೆ ಸ್ವೆಟರ್ ತೊಗೋಬೇಕಿತ್ತು, ನಾವು ಅರ್ಜೆಂಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಫೇಮಸ್ಗೆ ಬಂದೆ. ಆಲ್ಮೋಸ್ಟ್ ನಾನು ಏನು ತೊಗೋಬೇಕು ಅಂದ್ರೂ ಮಕ್ಕಳಿಗೆ ಆಫ್ಲೈನ್ ಆದರೆ ಫೇಮಸ್ಗೆ ಬಂದುಬಿಡ್ತೀನಿ. ಇಲ್ಲಿ ಫೇಮಸ್ ಇಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡಿದ್ರಲ್ಲ, ಇಲ್ಲಿ ಬಂದ್ವಿ. ಬಟ್ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಡಿಸೈನ್ ಎಲ್ಲ ಚೆನ್ನಾಗಿತ್ತು. ಬಟ್ ನಮ್ಮ ಪಾಪು ಸೈಜೇ ಸಿಗಲಿಲ್ಲ. ಸೊ ಅಲ್ಲಿಗೆ ಹೋಗಿದ್ದು ಸಿಗಲಿಲ್ಲ. ಇನ್ನು ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಜಾರ್ ರೋಡಲ್ಲಿ 1-2 ಶಾಪಿಗೆ ಬಂದ್ವಿ. ಇಲ್ಲಿ ಸೈಜಸ್ ಎಲ್ಲ ಇದೆ, ಬಟ್ ಕ್ಲಾತು ಚೆನ್ನಾಗೇ ಇಲ್ಲ, ಒಳ್ಳೆ ಮೆಟೀರಿಯಲ್ ಸಿಗಲಿಲ್ಲ. ಈ ಉಲ್ಲನ್ ಟೈಪ್ ಬರುತ್ತಲ್ಲ ನೋಡಿ, ಆ ರೀತಿ ಇತ್ತು. ಸೊ ಅಲ್ಲೂ ಕೂಡ ತೊಗೊಳೋದಕ್ಕೆ ಆಗಲಿಲ್ಲ. ಇನ್ನು ಅದಾದಮೇಲೆ ನಮ್ಮ ಸಿರಿ ಚಾಕ್ಲೇಟ್ ಬೇಕು ಅಂತ ಹೇಳ್ತಿದ್ಲು. ಸೊ ಅದನ್ನು ಒಂದು ನಂದಿನಿ ಪಾರ್ಲರ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮಮ್ಮ ಸ್ಲಿಪ್ಪರ್ಸ್ ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು
ಕೆರ್ನಗರದಲ್ಲಿ ಗಲ್ಲಿ ನಮ್ಮಮ್ಮ ಒಂದು 25 ವರ್ಷದಿಂದನೂ ಅಲ್ಲಿ ಒಂದು ಅಂಗಡಿಲಿ ತೊಗೊಳುತ್ತೆ. ಸೊ ಅಲ್ಲಿಗೆ ಹೋದ್ವಿ, ಸ್ಲಿಪ್ಪರ್ಸು ಎಲ್ಲ ತೊಗೊಂಡು ಇವಾಗ ಮನೆ ಕಡೆ ಬರಬೇಕು. ನಮ್ಮ ಸಿರಿ ಪಾಪ ಬೆಳಗ್ಗೆ ಫುಲ್ ಆ್ಯಕ್ಟಿವ್ ಆಗಿದ್ಲು, ಇವಾಗ ಸುತ್ತಿ ಸುತ್ತಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಹಾಗೆ ನೀವು ನಮ್ಮ ಪಾಪದು ವೆಯ್ಟ್ ಎಷ್ಟಿದ್ದಾಳೆ ಇವಾಗ ಅಂತ ಕೇಳ್ತಾ ಇದ್ದೀರಿ ಅಲ್ವಾ. ಸೊ ಇವಾಗ ಅಂದರೆ ಜನವರಿ 22ಕ್ಕೆ ನಮ್ಮ ಪಾಪಗೆ 5 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ವೆಯ್ಟ್ ಚೆಕ್ ಮಾಡಿಸ್ಕೊಂಡು ಬಂದ್ವಿ ಅಲ್ವಾ. ಇವತ್ತಿನ ವೆಯ್ಟ್ ಬಂದವಳು 7.5 kg ಇದ್ದಾಳೆ. ಮತ್ತು ನಾನು ಇನ್ಮೇಲೆ ಸ್ವಲ್ಪ ಅವಳನ್ನ ಯೂಟ್ಯೂಬಲ್ಲಿ ತೋರಿಸೋದು ಕಡಿಮೆ ಮಾಡ್ತೀನಿ ಗೈಸ್, ಯಾಕೋ ಸರಿ ಹೋಗ್ತಿಲ್ಲ, ಗೊತ್ತಿಲ್ಲ, ಕಡಿಮೆ ಮಾಡ್ತೀನೇನೋ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ನಾನು ಇನ್ಸ್ಟಾಗ್ರಾಮ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಹಾಗೆಯೇ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಇವತ್ತೇ ಹೋಗ್ಬಿಟ್ಟು ಫಾಲೋ ಮಾಡಿ. ಸೊ ಇನ್ಮೇಲೆ ಜಾಸ್ತಿ ಅದರಲ್ಲೇ ಜಾಸ್ತಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಯೂಟ್ಯೂಬ್ಗಿನ್ನ ಅದರಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಬಟ್ ಯಾವ ರೀತಿ ಮಾಡ್ತೀನೋ ಏನೋ ಗೊತ್ತಿಲ್ಲ. ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಪಾಪುನೆಲ್ಲ ತೋರ್ಸೋದು ಕಡಿಮೆ ಮಾಡ್ತೀನೇನೋ ಅಂತ ಅಂದ್ಕೊತಾ ಇದ್ದೀನಿ, ನೋಡೋಣ. ಸೊ ಗೈಸ್, ಮನೆಗೆ ಬಂದ್ವಿ. ನಾವು ಬಂದು ಸುಮಾರು ಹೊತ್ತಾಯಿತು. ಬಂದ ತಕ್ಷಣ ನಾವು ಅವಳಿಗೆ ಸಿರಪ್ ಹಾಕಿಬಿಟ್ಟು ಮಲಗಿಸ್ದೆ. ಒಂದು ಅರ್ಧ ಗಂಟೆ ಹಂಗೆ ಇದ್ಲು. ಅದಾದಮೇಲೆ ಸ್ವಲ್ಪ ಸಿರಪ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಪವರ್ ಬರುತ್ತಲ್ಲ, ಸೊ ಹಾಗಾಗಿ ನಿದ್ದೆ ಬಂತು ಅನಿಸುತ್ತೆ, ಮಲ್ಕೊಂಡ್ಲು. ಆ್ಯಕ್ಚುಲಿ ಸಿರಪ್ನ ನಾನು ಸೇಮ್ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಅದನ್ನ ನಾವು ನಿನ್ನೆ ನೈಟೇ ಹಾಕಿದ್ವಿ. ಬಟ್ ಅದೇನೋ ಗೊತ್ತಿಲ್ಲ, ಹಾಕಿದ ತಕ್ಷಣ 2 ಸರಿನೂ ಕೂಡ ವಾಮಿಟ್ ಮಾಡಿಬಿಟ್ಲು. ಹಾಗಾಗಿ ಇವಾಗ ಬೆಳಗ್ಗೆ ಏನೂ ಹಾಕಕ್ಕೆ ಹೋಗಿರಲಿಲ್ಲ, ಡೈರೆಕ್ಟು ಹಾಸ್ಪಿಟಲ್ಗೆ ಹೋಗ್ಬಿಟ್ವಿ. ಬಟ್ ಇವಾಗ ಹಾಕ್ತೆ ಸದ್ಯ, ಇವಾಗೇನು ವಾಮಿಟ್ ಮಾಡ್ಕೊಳ್ಳಿಲ್ಲ. ಆ್ಯಂಟಿಬಯೋಟಿಕ್ಕು ಮತ್ತು ಈ ಸಿರಪ್ಪು ಮಾಮೂಲಿ ಎರಡೂ ಕೂಡ ಹಾಕಿದೆ, ಏನೂ ಆಗಲಿಲ್ಲ. ಹೆಂಗೋ ಸ್ವಲ್ಪ ಆರಾಮ ಅನಿಸ್ತೇನೋ, ನಿದ್ದೆ ಬಂತೇನೋ ಪವರ್ಗೆ. ಇವಾಗ ಮಲ್ಕೊಂಡಿದ್ದಾಳೆ. ಹೆಂಗೋ ಸದ್ಯ ಸಂಜೆ ಅಷ್ಟರೊಳಗಡೆ ಎಲ್ಲ ಕಡಿಮೆ ಆಗಿಬಿಟ್ರೆ ಸಾಕಪ್ಪ. ಈ ಮಕ್ಳುಗಳಿಗೆ ಜ್ವರ ಬಂದುಬಿಟ್ರೆ ಆಗಲ್ಲ ಪಾಪ. ಅವಕ್ಕೆ ಏನು ಹೇಳಕ್ಕೆ ಬರಲ್ಲ, ಮಾಡೋಕ್ಕೆ ಬರಲ್ಲ. ಒಂದು ಸ್ವಲ್ಪ ಮಾತಾಡೋಕ್ಕೆ ಬಂದರಾದರೂ ಏನೋ ಒಂಥರ. ಪುಟಾಣಿ ಪಾಪುಗಳಿಗೆ ಜ್ವರ ಬಂದರೆ ಒಂಥರ ಬೇಜಾರು, ನಮಗೆ ಒಂಥರ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಮತ್ತು ನನಗೆ ತಣ್ಣೀರು ಮುಟ್ತಿದ್ದೀರಾ, ನೀವು ತಣ್ಣೀರು ಮುಟ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಇಲ್ಲ, ನಾನು ತಣ್ಣೀರೇನು ಮುಟ್ತಿಲ್ಲ. ಹೇಳ್ಬೇಕು ಅಂದರೆ ನಾನು ತಣ್ಣೀರು ಮುಟ್ಟಲ್ಲ. ಆಲ್ಮೋಸ್ಟ್ ನಾನು ಇಲ್ಲಿಂದ ಹೋಗೋ ತನಕ ಅಂದರೆ ಬೆಂಗಳೂರಿಗೆ ಹೋಗೋ ತನಕ ನಾನು ಮುಟ್ಟಲ್ಲ ಅಂದ್ಕೊತೀನಿ. ಯಾಕೆಂದರೆ ಆಲ್ಮೋಸ್ಟ್ ನಾನು ಇಲ್ಲಿದ್ದಾಗ ನಾನೇನು ಕೆಲಸ ಮಾಡೋದಕ್ಕೆ ಹೋಗಲ್ಲ. ಅಮ್ಮ ಏನು ಮಾಡ್ಸೋಕ್ಕೆ ಹೋಗಲ್ಲ ಕೆಲಸ ಎಲ್ಲನೂ. ಇನ್ನು ಅಡುಗೆ ಪಡ್ಗೆ ಅದಕ್ಕೂ ಕೂಡ ನಾನು ಹೋಗಲ್ಲ. ನಾನು ಜಸ್ಟ್ ಬರೀ ಪಾಪುನೂ ಸಿರಿನೂ ನೋಡ್ಕೊಂಡಿದ್ರೆ ಅಷ್ಟೇ ಸಾಕು. ಜಾಸ್ತಿ ಏನು ನಾನು ಮಾಡೋಕ್ಕೆ ಹೋಗಲ್ಲ ಅಂದ್ಕೊಳ್ಳಿ, ನಾರ್ಮಲಾಗಿ ಕೆಲಸನ. ಅದರಲ್ಲೂ ಈ ಟೈಮಲ್ಲೆಲ್ಲ ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಾನೇನು ತಣ್ಣೀರು ಮುಟ್ಟಲ್ಲ. ಇನ್ನೇನಾದರೂ ಬೆಂಗಳೂರಿಗೆ ಹೋಗ್ತೀನಲ್ಲ ಆವಾಗ ಮುಟ್ತೀನೇನೋ, ಅಥವಾ ಅದಕ್ಕಿಂತ ಮಧ್ಯ ಅಡುಗೆ ನಾನೇನು ಮಾಡೋಕ್ಕೆ ಹೋಗಲ್ಲ ಯಾವತ್ತೂ. ಏನಾದರೂ ಮಧ್ಯ ಏನಾದರೂ ಅಷ್ಟು ಮುಟ್ಟಿದ್ರೆ ಮುಟ್ತೀನಿ ಅಷ್ಟೇ. ಇನ್ನು ಜಾಸ್ತಿ ಎಲ್ಲ ಏನು ಕೆಲಸ ಮಾಡೋಕ್ಕೆ ಹೋಗೋದು ಮುಟ್ಟೋದು ಆ ರೀತಿ ಏನು ಮಾಡಲ್ಲ. ಸೊ ಈ ರೀತಿ. ಮತ್ತು ಇನ್ನು ನಾಳೆ ಬೇರೆ ಜಾತ್ರೆ ಹಳೆ ಎಡ್ತೊರೆ, ನಮ್ಮ ಕೆ ಆರ್ ನಗರದಲ್ಲಿ ಹಳೆ ಎಡ್ತೊರೆಯಲ್ಲಿ ನಾಳೆ ಜಾತ್ರೆ ಇದೆ. ನಾವು ಮೊನ್ನೆ ಎಲ್ಲ ಅನ್ಕೊತಾ ಇದ್ವಿ ಹೋಗೋದಾ ಬೇಡವಾ, ಅಂದರೆ ನಾನು ಮತ್ತು ಪಾಪು ಹೋಗೋದಾ ಬೇಡವಾ, ಏನು ಮಾಡೋದು ಅಂತ ಅನ್ಕೋತಿದ್ವಿ. ಬಟ್ ಇವಾಗ ಚಾನ್ಸೇ ಇಲ್ಲ. ಇನ್ನು ಯಾವ ಜಾತ್ರೆಗೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ನಾನಂತೂ ಜಾತ್ರೆ ಅಲ್ಲ, ಮನೆ ಬಿಟ್ಟು ಇನ್ನೆಲ್ಗೂ ಹೋಗಲ್ಲ. ಸುಮ್ಮನೆ ನನ್ನ ಪಡಂಗೆ ನಾನು ಇದ್ಬಿಡ್ತೀನಿ. ಇನ್ನು ಸಿರಿ ಮಾತ್ರ ಅವಳು ಗೊತ್ತು, ಅವಳಿಗೆ ಜಾತ್ರೆ ನಡೀತಾ ಇದೆ, ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅವರೆಲ್ಲ ಒಂದು ವಾರದಿಂದ ಹೋಗೋಣ ಅಂತ ಹೇಳ್ತಿದ್ರಲ್ಲ. ಹಾಗಾಗಿ ಅವಳನ್ನ ಬೇಕಾದರೆ ನಾವು ಅಮ್ಮ ಅವರು ನಾಳೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಇನ್ನು ನಾವಂತೂ ಹೋಗಲ್ಲ. ಆದರೆ ಒಂದು ಏನಾಗುತ್ತೆ ಗೊತ್ತಾ, ಈ ಮಕ್ಳುಗಳನ್ನ ಆದಷ್ಟು ಹೆಂಗಾಗುತ್ತೆ ಅಂದರೆ ಬರೀ ಮನೆ ಒಳಗಡೆ 4 ಗೋಡೆ ಮಧ್ಯ ಇರಿಸ್ಕೊಂಡು ಬೆಳೆಸಿದ್ರೂ ಒಂಥರ ಕಷ್ಟ. ನಾವು ಆ ರೀತಿ ಅಂದ್ಕೊಂಡು ಸ್ವಲ್ಪ ಲೈಟಾಗಿ ಹೊರಗಡೆ ತೋರಿಸೋಣ, ಒಂದು ಸ್ವಲ್ಪ ಆಚೆ ಕಡೆನೂ ಅಭ್ಯಾಸ ಆಗಲಿ ಅನ್ನೋ ಥರ ನಾವು ಅಂದ್ಕೊಂಡ್ರೆ, ಬಟ್ ಅದು ಕೆಲವೊಂದು ಸರಿ ವರ್ಕೇ ಆಗಲ್ಲ. ಈ ಮಕ್ಳುಗಳು ಇರೋ ಮನೇಲಿ ಹೆಂಗಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಈ ಮಕ್ಳುಗಳ್ದು ನಾವು ಏನು ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಸುಮ್ಮನೆ ಚೆನ್ನಾಗೇ ಇರ್ತಾರೆ, ಜ್ವರ ಬಂದ್ಬಿಡುತ್ತೆ. ಈಗ 4 ಗೋಡೆ ಮಧ್ಯ ಬೆಳೆಸಿದ್ರು ಒಂಥರ ಕಷ್ಟ. ಅವ್ರಿಗೆ ಹೊರಗಿನ ಪ್ರಪಂಚನೇ ಗೊತ್ತಿರಲ್ಲ. ಆಮೇಲೆ ಜನಗಳನ್ನ ನೋಡಿದ್ರೂ ಅಷ್ಟು ಜನ ಹೋಗಲ್ಲ, ಆ ರೀತಿ ಆಗಿಬಿಡ್ತಾರೆ. ಇಲ್ಲ ಸ್ವಲ್ಪ ಹೊರಗಡೆ ಪ್ರಪಂಚ ತೋರ್ಸೋಣ ಅಂದರೆ ಒಂದೊಂದ್ಸರಿ ಈ ರೀತಿ ಆಗಿಬಿಡುತ್ತೆ. ಸೊ ಹಾಗೆ ಈ ಮಕ್ಕಳಿನ ಮನೇಲಿ ಯಾವ ರೀತಿ ಬೆಳೆಸಿದ್ರು, ಅದರಲ್ಲೂ ಈ ಕಾಲದಲ್ಲಂತೂ ಹೆಂಗೆ ಬೆಳೆಸಿದ್ರು ಏನು ಮಾಡಿದ್ರೂ ಕಷ್ಟನೇ. ಏನಾಗುತ್ತೆ ಅಂತಲೇ ಹೇಳಲ್ಲ, ಹಿಂಗೆ ಒಂದೊಂದ್ಸರಿ ಆಗಿಬಿಡುತ್ತೆ. ಮತ್ತು ಇನ್ನು ನಾವಂತೂ ನೈಟೆಲ್ಲ ಫುಲ್ಲು ನಿದ್ದೆನೇ ಮಾಡಿಲ್ಲ. ನಮಗೆ ಗೊತ್ತಿರಲಿಲ್ಲ ಜ್ವರ ಬರುತ್ತೇನೋ ಅಥವಾ ಜ್ವರ ಬಂದಿದೆ ಇವಳಿಗೆ ಅನ್ನೋ ಥರ. ಚೆನ್ನಾಗೇ ಇದ್ಲು ಒಂದು 8-9 ಗಂಟೆ ತನಕ. ಆಮೇಲೆ ಸ್ವಲ್ಪ ಜ್ವರ ಜಾಸ್ತಿ ಆಗಿಬಿಡ್ತು. ಇನ್ನು ಅದಾದಮೇಲೆ ನಾರ್ಮಲಾಗಿ ನಾವು ಜ್ವರ ಅಲ್ವಾ ಲೈಟಾಗಿರುತ್ತೇನೋ ಅಂದ್ಕೊಂಡು ನಾನು ಮಾಮೂಲಿ ತೊಡೆ ಮೇಲೆ ಮಲಗಿಸ್ಕೊಂಡು ಒಂದು ಗಂಟೆ ತನಕ ನಾನು ಒಬ್ಬಳೇ ನೋಡಿಕೊಂಡೆ. ನಾವು ಅಮ್ಮ ಮಲ್ಕೊಂಡಿತ್ತು. ಮಲ್ಕೋತಾಳೆ ನೋಡೋಣ ಅಂದ್ಕೊಂಡು 1 ಗಂಟೆ ತನಕ ವೆಯ್ಟ್ ಮಾಡಿದೆ. ಬಟ್ ಮಲ್ಕೊಳ್ಳೇ ಇಲ್ಲ ಅವಳು. ಒಂದು ಸ್ವಲ್ಪ ಜಾಸ್ತಿ ಜೋರಾಗಿ
ಇವಾಗೂ ಅಳ್ತಿರ್ಲಿಲ್ಲ, ಸುಮ್ಮನೆನೂ ಇರ್ತಿರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಇದು ಮಾಡ್ತಾಯಿದ್ಲು. ಅದಾದಮೇಲೆ 1 ಗಂಟೆಗೆ ನಮ್ಮ ಅಮ್ಮನ ಕೈಲಿ ಕೊಟ್ಟೆ. 1 ಗಂಟೆಯಿಂದ 4 ಗಂಟೆ ತನಕನೂ ನಮ್ಮ ಅಮ್ಮನೇ ನೋಡ್ಕೊಂತು, ಅಂದರೆ ಮಧ್ಯ ಮಾತ್ರ ನಾನು ಎದ್ದೇಳ್ತಾ ಇದ್ದೆ. ಅದಾದಮೇಲೆ ಒಂದು 4, 4:15, 4:45 ಈ ರೀತಿ ಅನ್ನೋಂಗೆ ಮಲ್ಕೊಂಡು ಒಂದು 6 ಗಂಟೆ ತನಕ ಜಸ್ಟ್ 1 ಅವರ್ ನಿದ್ದೆ ಮಾಡಿದ್ಲೇನೋ ಅಷ್ಟೇ, ಜಾಸ್ತಿ ಮಲ್ಕೊಳ್ಳು ಇಲ್ಲ, ಹೇಳು ಇಲ್ಲ. ಎದ್ಬಿಟ್ಲು ಬೇಗ, ಒಂದು 6 ಗಂಟೆ 6:15ಗೆಲ್ಲ ಮತ್ತೆ ಎದ್ಬಿಟ್ಲು. ಇನ್ನಾದಮೇಲೆ ಫುಲ್ಲು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ನಾವು ನೈಟೆಲ್ಲ ನಿದ್ದೆ ಮಾಡಿಲ್ಲ. ಸೊ ಇವಾಗ ಸ್ವಲ್ಪ ನನಗೆ ನಿದ್ದೆ ಬರ್ತಾಯಿದೆ. ಇವಾಗ ಸ್ವಲ್ಪ ಹೊತ್ತು ನಾನು ಮಲಗಿದ್ರೆ ಅವಳು ಎದ್ಮೇಲೆ ಇನ್ನೂ ನೋಡ್ಕೊಳ್ಳೋಕೆ ಸರಿಯಾಗುತ್ತೆ. ಮತ್ತು ಇನ್ನೊಂದು ನಮ್ಮಮ್ಮ 1 ಗಂಟೆ ಆಗಿತ್ತು ಮಿಡ್ನೈಟು. ಅವಾಗಂತೂ ಜ್ವರ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು. ಹೆಂಗಾಯಿತು ಅಂದರೆ 10 ಗಂಟೆಲಿ ಸ್ವಲ್ಪ ಇತ್ತು, 11 ಗಂಟೆಲಿ ಸ್ವಲ್ಪ ಇತ್ತು, ಮತ್ತು ಹಿಂಗೆ 1 ಅವರ್ ಕಳೀತಾ ಫುಲ್ಲು ಜ್ವರ ಎಲ್ಲ ಜಾಸ್ತಿ ಆಗಿಬಿಡ್ತು. ನಮ್ಮಮ್ಮ ಆವಾಗ 1 ಗಂಟೆಲಿ ಅಂತೈತೆ, ನೋಡೋಣ ಹೋಗ್ಬಿಡೋಣ, MCHಗೆ ಹೋಗ್ಬಿಟ್ಟು ತೋರಿಸ್ಕೊಂಬಂದ್ಬಿಡೋಣ, ನಮ್ಮ ಕೀರ್ತಿ ಇಲ್ಲೇ ಅಲ್ವಾ ಅವ್ರ ಮನೆ, ಫೋನ್ ಮಾಡು ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದೇ ಬಿಡೋಣ ಅಂತಾಯಿತು. ಆದರೆ ಓಪನ್ ಇರುತ್ತೆ MCHಲ್ಲಿ, ಹೋಗಿ ತೋರಿಸ್ಕೋಬೋದು ನಾವು. ಮಿಡ್ನೈಟ್ 1 ಗಂಟೆ 2 ಗಂಟೆ ಆಗಿದ್ರೂ ಕೂಡ ನಾವು ಹೋಗಿ ತೋರಿಸ್ಕೋಬೋದು. ಯಾಕೆ ಅಂದರೆ ನಾವೊಂದು ಸರಿ ಆವಾಗ ನಮ್ಮ ಚಿಕ್ಕ ಪಾಪು ಆಗಿರುವಾಗ ಒಂದು 11:45 12 ಗಂಟೆಲಿ ಒಂದು ಸರಿ ಇವಳಿಗೆ ಹೋಗಿದ್ವಿ ತೋರಿಸ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ 12 ಗಂಟೆಲಿ ಅಲ್ಲಿ ಡಾಕ್ಟರು ಕೂಡ ಇದ್ದರು, ಅವ್ರು ಅಲ್ಲೇ ಇರ್ತಾರೆ, ನೈಟ್ ಫುಲ್ಲು ಇರ್ತಾರೆ, ನಾವು ಯಾವ ಟೈಮಲ್ಲಿ ಬೇಕಂದ್ರೂ ಹೋಗಿ ತೋರಿಸ್ಕೊಂಡು ಬರ್ಬೋದು. ಸೊ ಹಂಗೆ ನಾವು ಮಿಡ್ನೈಟ್ 12 ಗಂಟೆಲಿ ಹೋಗ್ಬಿಟ್ಟು ಒಂದು ಸರಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದಿದ್ವಿ. ಹಾಗಾಗಿ ನಮ್ಮಮ್ಮ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಲೂ ಬಾ ಹೋಗ್ಬಿಡೋಣ, ಇವಾಗಲೇ ಹೋಗ್ಬಿಡೋಣ, ತೋರಿಸ್ಕೊಂಡು ಬರೋಣ ಅಂತಾಯಿತು. ಆವಾಗ ನಾನು ಬೇಡ, ಇಷ್ಟೊಂದು ಜಾಸ್ತಿ ಮಿಡ್ನೈಟ್ ಅಲ್ವ, 1 2 ಗಂಟೆ ಆ ಟೈಮಲ್ಲೆಲ್ಲ ಓಡಾಡೋದೆಲ್ಲ ಚೆನ್ನಾಗಿರಲ್ಲ, ಬೆಳಗ್ಗೆ ಬೇಗ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆವಾಗ ನಾನು ಅಮ್ಮಂಗೆ ಹೇಳ್ಬಿಟ್ಟು ಸುಮ್ಮನೆ ಇರಿಸ್ದೆ. ಅದಾದಮೇಲೆ ಬೆಳಗ್ಗೆನೂ ಅಷ್ಟೇ ಒಂದು 8 ಗಂಟೆಲ್ಲ 7-8 ಗಂಟೆಲೇನೋ ಫೋನ್ ಮಾಡಿದ್ವಿ, ಆ ಟೈಮಲ್ಲಿ ಇರಲಿಲ್ಲ. ಅದಾದಮೇಲೆ 9 ಗಂಟೆ ಮೇಲೆ ಹೋದರೆ ಸಿಗ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ಆ ಟೈಮಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದ್ವಿ ನಾವು. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 1 ಗಂಟೆ ಆಗಕ್ಕೆ ಬಂತು, ಇನ್ನೂ ಊಟ ಏನು ಮಾಡಿಲ್ಲ ನಾನು. ಸ್ವಲ್ಪ ಟೈಮು ಇವಾಗ ಅವಳು ಎದ್ದೇಳೋಷ್ರೊಳಗಡೆ ಸ್ವಲ್ಪ ನಿದ್ದೆ ಮಾಡ್ಕೊಂಡಿದ್ರೆ ನಾನು ಬಚಾವು, ಇಲ್ಲಾಂದರೆ ನನಗೆ ಫುಲ್ ಎನರ್ಜಿ ಎಲ್ಲ ಡೌನ್ ಆಗಿಬಿಡುತ್ತೆ. ಸೊ ಮಲ್ಕೊಂಡು ಮತ್ತೆ ಎದ್ದು ಸಿಗ್ತೀನಿ ನಿಮಗೆ. ಸೊ ಗೈಸ್, ನಾನು ಜಾನ್ವರಿ 1st ವೀಕಲ್ಲೇ ಗಿವ್ ಅವೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಸಮ್ ರೀಸನಿಂದ ಮಾಡೋದಕ್ಕಾಗಿಲ್ಲ. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ಕಮೆಂಟ್ ಹಾಕಿದ್ದೀರಾ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ DM ಮಾಡಿ. ಸೊ ಗೈಸ್, ಇವಾಗ ಟೈಮ್ ಬಂದು 6 ಕಾಲಾಗೈತೆ. ಹಾಗೆ ನಮ್ಮ ಪಾಪ ಏನು ಮಾಡ್ತಾ ಇದ್ದಾರೆ, ಮಲಗಿದ್ದಾರೆ. ಹಾಗೆ ನನಗೆ ಕೇಳ್ತಾ ಇದ್ರಿ, ನಿಮ್ಮನೆ ಇದು ಪಾಪುಗೆ ನಾವು ಸೀರೆ ಕಟ್ಟಿದ್ದೀವಲ್ಲ, ಏನೇನು ಹಾಕಿದ್ದೀರಾ, ಹೆಂಗೆ ಮಲಗಿಸ್ತೀರಾ ಅಂತ ಹೇಳ್ಬಿಟ್ಟು. ಸೊ ಏನಿಲ್ಲ, ಸಿಂಪಲ್ಲು. ನಮ್ಮನೆ ಹೆಂಗೆ ಹಾಕಿದ್ದೀವಿ ಅಂದರೆ, ಇಲ್ಲಿ ಹಳೇದು ಒಂದು ಬೆಡ್ಶೀಟ್ ಹಾಕಿದ್ದೀವಿ, ಬೆಡ್ಶೀಟ್ ಮೇಲ್ಗಡೆ ಒಂದು ಸ್ಲೀಪಿಂಗ್ ಬ್ಯಾಗು, ಇನ್ನು ನಾವೇನು ಇದನ್ನು ಯೂಸ್ ಮಾಡಲ್ವಲ್ಲ, ಸೊ ಹಾಗಾಗಿ ಸ್ಲೀಪಿಂಗ್ ಬ್ಯಾಗ್ ಒಂದು ಹಾಕಿದ್ದೀವಿ. ಅದ್ರ ಮೇಲೆ ಮಾಮೂಲಿ ರಬ್ಬರ್ ಶೀಟು ಅಥವಾ ಡ್ರೈ ಶೀಟ್ ಬರುತ್ತಲ್ಲ ಅದನ್ನು ಹಾಕ್ತೀವಿ. ಅದ್ರ ಮೇಲೆ ಮಾಮೂಲಿ ಈ ರೀತಿ ಬಟ್ಟೆ ಹಾಕಬೇಕಲ್ಲ, ಸೊ ಇದನ್ನೊಂದು ಹಾಕ್ತೀವಿ. ನಿಮ್ಮನೇಲಿ ಏನಾದರೂ ಸ್ಲೀಪಿಂಗ್ ಬ್ಯಾಗ್ ಹಾಕಲಿಲ್ಲ, ನಿಮ್ಮನೆ ಏನಾದರೂ ಫಸ್ಟ್ ಬೇಬಿ ಇದ್ದು ನೆಕ್ಸ್ಟ್ ಬೇಬಿಗೂ ಕೂಡ ಈ ಸ್ಲೀಪಿಂಗ್ ಬ್ಯಾಗ್ ಏನಾದರೂ ನೀವು ಇಟ್ಕೊಂಡ್ರೆ ಏನು ಮಾಡಿ ಅಂದರೆ, ಇಲ್ಲೊಂದು ಬೆಡ್ಶೀಟ್ ಹಾಕಿ, ಇದ್ರ ಮೇಲೆ ಇನ್ನೂ ಒಂದು ಬೆಡ್ಶೀಟ್ ಹಾಕ್ಬಿಡಿ ಬೇರೆದು ಯಾವುದಾದ್ರೂ. ಅದ್ರ ಮೇಲೆ ನೀವು ರಬ್ಬರ್ ಶೀಟು ಡ್ರೈ ಶೀಟ್ ಹಾಕ್ಕೊಂಡು ಈ ರೀತಿ ಹಾಕೋಬೋದು. ಸೊ ನಾವು ಇದಕ್ಕೆಲ್ಲ ಏನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ, ಮನೇಲೇ ಈ ರೀತಿ. ನಮ್ಮನೆ ಸ್ವಲ್ಪ ಹೈಟು ಜಾಸ್ತಿ ಇರೋದ್ರಿಂದ ನೋಡಿ, ಅಲ್ಲಿಂದ ಇಲ್ಲಿ ತನಕ ಒಂದು ಸೀರೆ ಕಟ್ಟಿದ್ದೀವಿ, ಅದಾದಮೇಲೆ ಇನ್ನೊಂದು ಸೀರೆ ಕಟ್ಟಿದ್ದೀವಿ. ಸೊ ಈ ರೀತಿ ಇಷ್ಟೇ ಸಿಂಪಲ್ಲು, ಆರಾಮಾಗಿ ಮಲ್ಕೋತಾಳೆ ನಮ್ಮ ಪಾಪು. ಕೆಲವೊಂದು ಸರಿ ಇಲ್ಲೂ ಮಲ್ಕೋತಾಳೆ, ನನ್ನ ಹತ್ರನೂ ಮಲ್ಕೋತಾಳೆ, ತೊಡೆ ಮೇಲೂ. ಸೊ ಹಂಗೆ ಮಲ್ಕೊತಾಳೆ ಈ ರೀತಿ. ಇವಾಗ ಎದ್ಲು ಸ್ವಲ್ಪ ಎಲ್ಲ ಜ್ವರ ಕಡಿಮೆ ಆಗೈತೆ, ಪರವಾಗಿಲ್ಲ, ನೋಡಬೇಕು. ನಾನೇನಾದರೂ ಬೆಂಗಳೂರಲ್ಲಿದ್ದಾಗ ಇವಳಿಗೆ ಈ ಥರ ಜ್ವರ ಬಂದುಬಿಟ್ರೆ ನಾನೇ ಕೂತ್ಕೊಂಡು ಅಳಬೇಕಾಗತ್ತೆ ಅಷ್ಟೇ. ಇವ್ರ ಜೊತೆಗೆ ಕೂರ್ಸ್ಕೊಂಬ ಕೆಳಗಡೆ. ಕಡಿಮೆ ಐತೆ ಮನೆ, ಚಿನ್ನು ಮುಡಿ ಕಡಿಮೆ ಆಗೋಯ್ತು. ಕಡಿಮೆ ಆಗಿಬಿಟ್ರೆ ಸಾಕು. ಮತ್ತೆ ಇವತ್ತು ನೈಟು ಮತ್ತೆ ಹಾಕಬೇಕು ಸಿರಪ್ನ, ನಾಳೆ ನಾಡಿದ್ದು ಕೂಡ ಹಾಕಿದ್ರೆ ನೋಡಬೇಕು. ಎಸ್ ಗಾಯ್ಸ್, ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ.